ದೇವರ ಹೆಸರು ಕರೆಯುವಂತ ಭಾಗ್ಯ ನಮ್ಗೆ ಆ ಉತ್ತರ ನಾನು ಸಿಗಲಿ ಅಂತ ನಾನು ಎಲ್ಲರೂ ಕೇಳ್ಕೊತೀನಿ. ಲಕ್ಷ್ಮೀ ನರಸಿಂಹ ಅಂತ ಪೂರ್ತಿ ಹೆಸರು ತಿಳ್ಕೊತೀನಿ. ನೋಡಿ, ಈ ಪ್ರಪಂಚ ಕಂಡಂತ ಅತ್ಯಂತ ದೊಡ್ಡ ಜನೋಪಕಾರಿ ಮತ್ತು ಪ್ರಜೋಪಕಾರಿ ಆದಂತ ಮಹಾರಾಜ ಯಾರಿದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮಹಾರಾಜರು. ಅಂತ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮಹಾರಾಜರ ಕೈಯಿಂದ, ಅವರ ಬಾಯಿನಿಂದ ಜನೋಪಕಾರಿ ಅಂತ ತಗೊಂಡಂತ ದೊಡ್ಡ ಸ್ವಾಮಿಗಳ ನನ್ನೊಂದು ಹೃದಯಪೂರ್ವಕ ಶಿರಸಾಷ್ಟಾಂಗ ನಮಸ್ಕಾರ. ಯಾಕೆಂದ್ರೆ ಮಹಾರಾಜರು ಬೇಕಾದಷ್ಟು ಬಿರುದುಗಳನ್ನು ತಗೊಂಡಿರುವಂತ ಪ್ರಾತಸ್ಮರಣೆ ಇದ್ದಾರೆ, ಪೂರ್ವ ಸೂರ್ಯಗಳಿದ್ದಾರೆ. ಜನೋಪಕಾರಿ ಅಂತ ತಗೊಂಡಂತ ಪುಣ್ಯಾತ್ಮರು ದೊಡ್ಡ ಶೆಟ್ಟರು ಒಬ್ಬರೇ. ಯಾಕೆಂತಂದ್ರೆ ಅದೊಂದೇ ಒಂದು ಪದದಿಂದ, ಅದೊಂದೇ ಒಂದು ಬಿರುದಿನಿಂದ ನಾವು ಜನೋಪಕಾರಿಯನ್ನು ಒಂದೇ ಒಂದು ಬಿರುದಿನಿಂದ ದೊಡ್ಡಣ್ಣ ಶೆಟ್ಟರ ಒಂದು ಅಗಾಧವಾದಂತ ಬದುಕನ್ನ ನಾವು ನೋಡ್ಬೋದು. ಎಷ್ಟು ದೊಡ್ಡ ಜನೋಪಕಾರಿಗಳು. ಯಾಕೆಂತಂದ್ರೆ ಇವತ್ತು ಒಂದು ಶತಮಾನದ ಹಿಂದೆ ವಿದ್ಯೆ ಅನ್ನೋದು ಎಷ್ಟು ಕಾಸ್ಟ್ಲಿ ಆಗಿತ್ತು, ಎಷ್ಟು ಅಪರೂಪದ ಪದಾರ್ಥ ಆಗಿತ್ತು ಅನ್ನೋದನ್ನ ಮನಗಂಡಂತ ಜನೋಪಕಾರಿ ದೊಡ್ಡಣ್ಣ ಶೆಟ್ಟರು ಶಾಲೆಗಳನ್ನ ಪ್ರಾರಂಭಿಸಿ ಶಿಕ್ಷಣ ಕ್ರಾಂತಿಯನ್ನ ಮಾಡಿ ಎಲ್ಲ ಬಡ ಮಕ್ಕಳಿಗೆ ಶಿಕ್ಷಣ ಕೊಟ್ಟಿದ್ದೊಂದು ಅಭೂತಪೂರ್ವವಾದಂತ ಸಾಧ್ಯ ಆಗುತ್ತೆ. ಇವತ್ತಿನ ಮಕ್ಕಳಿಗೆ ಅದು ಅರ್ಥ ಆಗಲ್ಲ. ಅವತ್ತಿನ ಇತಿಹಾಸವನ್ನ ಬೋಧಿಸಿ